राहुल गांधी जी के नेतृत्व में 95 डिफीट्स इंडिया अलायंस और कांग्रेस पार्टी का लगातार चुनावों में हो चुका। मैं राहुल गांधी जी को, इंडिया अलायंस को सेंचुरी का एडवांस कांग्रेचुलेशंस देना चाहता हूं। बंगाल से, केरल से, तमिलनाडु से, हर जगह से भी आप खाली होंगे। हर जगह नरेंद्र मोदी नेतृत्व वाली भारतीय जनता पार्टी की सरकार सामने आ रही है। ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಲೋಕಸಭೆಯಲ್ಲಿ ಅಕ್ಷರಶಃ ಅಬ್ಬರಿಸಿದ್ದಾರೆ. ಅದರಲ್ಲೂ ವಿಪಕ್ಷಗಳ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ, ಆಡಳಿತ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ತಾ, ಮೋದಿ ಸರ್ಕಾರದ ಅವಧಿಯಲ್ಲಿ ಆದಂಥ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾ, ದೇಶದ ಆರ್ಥಿಕ ಸ್ಥಿತಿಗತಿಗಳು ಮೋದಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಉತ್ತಮವಾಗಿದೆ ಅಂತ ಹೇಳ್ತಾ ಗಮನ ಸೆಳೆದಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿ ಟಾಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಹಾಗೇನೆ ತೇಜಸ್ವಿ ಸೂರ್ಯ ಅವರ ಈ ಮಾತುಗಳಿಗೆ ಅಮಿತ್ ಶಾ, ಮೋದಿ ಅವರೇ ಖುಷಿಯಾಗಿದ್ದು ಕೂಡ ಕಾಣಿಸ್ತು. ಮಾತು ಶುರು ಮಾಡ್ತಾ ಅವ್ರು ಹೇಳಿದ್ರು, ಪ್ರಧಾನಿ ಮೋದಿ ಅವರ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಗತಿ ಎಷ್ಟು ಅಭಿವೃದ್ಧಿಯಾಗಿದೆ, ಎಷ್ಟು ಬೆಳವಣಿಗೆ ಕಂಡಿದೆ ಅನ್ನೋದನ್ನ ಹೇಳ್ತಾ ಇರೋ ಸಂದರ್ಭದಲ್ಲಿ ವಿಪಕ್ಷಗಳು ಕೂಗಾಡೋದಕ್ಕೆ ಶುರು ಮಾಡಿದ್ವು. ಈ ಸಂದರ್ಭದಲ್ಲಿ ನನಗೆ ಅರ್ಥ ಆಗತ್ತೆ ನಿಮ್ಗೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಾ ಇದೆ ಅಂತ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 95 ಚುನಾವಣಾ ಸೋಲುಗಳ ನಂತರವೂ ಕೂಡ ಔಟ್ ಆಗದೆ ಹಾಗೆ ಹೋಗ್ತಾ ಇದೆ. ಆದರೆ ಸದ್ಯದಲ್ಲೇ 5 ರಾಜ್ಯಗಳ ಚುನಾವಣೆ ನಡೆಯುತ್ತೆ. ಅಲ್ಲಿ ಸೋಲಿನ ಶತಕದ ದಾಖಲೆಗೂ ಮುಂಚಿತವಾಗಿ ನಾನು ಅವರಿಗೆ ಶುಭ ಹಾರೈಕೆಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಮುಂಬರುವ 5 ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಸೋಲನ್ನ ಅನುಭವಿಸುತ್ತೆ, ಬಿಜೆಪಿ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೋಲಿನ ಸೆಂಚುರಿಯನ್ನ ಹೊಡೆಯೋದಕ್ಕೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಿದ್ದೀನಿ ಅಂತ ಹೇಳೋ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಿಂದ, ಕೇರಳದಿಂದ, ತಮಿಳುನಾಡಿನಿಂದ ಹಿಡಿದು ಎಲ್ಲಾ ಕಡೆ ನೀವು ಖಾಲಿಯಾಗಿ ಹೋಗ್ತೀರಾ, ಪ್ರಧಾನಿ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಆಡಳಿತ ಪಕ್ಷದ ಸಂಸದರೆಲ್ಲರೂ ಕೂಡ ಟೇಬಲ್ ತಟ್ಟಿ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಮೋದಿ ಹಾಗೆ ಅಮಿತ್ ಶಾ ಅವರ ಮುಖದಲ್ಲೂ ಕೂಡ ಆ ಖುಷಿ ಕಾಣಿಸ್ತಾ ಇತ್ತು. ಇದರ ಜೊತೆಗೆ ಭಾರತದ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಒಂದಷ್ಟು ಅಂಕಿ ಅಂಶಗಳ ಸಮೇತವಾಗಿ ಕೂಡ ತೇಜಸ್ವಿ ಸೂರ್ಯ ಅವರು ಮಾತನಾಡಿದ್ರು. ಹಾಗೆ ಯುರೋಪ್ನ ಪ್ರೆಸಿಡೆಂಟ್ ಬಂದಂತ ಸಂದರ್ಭದಲ್ಲೂ ಕೂಡ ಯುರೋಪ್ ನಾಯಕರೇ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನ ಹೊಗಳಿದ್ದಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ದೇಶ ಎಷ್ಟೆಲ್ಲ ಅಭಿವೃದ್ಧಿಯನ್ನ ಕಂಡಿದೆ, ಯಾವ್ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಅವರೇ ಹೊಗಳಿ ಹೋಗಿದ್ದಾರೆ. ಹೀಗಿರುವಾಗ ವಿಪಕ್ಷಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋ ಮೂಲಕ ಮೋದಿ ಆಡಳಿತವನ್ನ ಹಾಡಿ ಹೊಗಳಿದ್ದಾರೆ. मैं अंत में आप सबको कंक्लूड करने से पहले मैं समझ सकता हूं आपका तकलीफ क्या है, मैं समझ सकता हूं आप सबका तकलीफ क्या है. मैं कोई पढ़ रहा था देजी की राहुल गांधी जी के नेतृत्व में 95 डिफीट्स इंडिया अलायंस और कांग्रेस पार्टी का लगातार चुनावों में हो चुका है. 5 चुनाव आने वाला है. बंगाल के अपने सभी वरिष्ठ सांसदों ने भी बहुत तकलीफों में जुड़े. मैं राहुल गांधी जी को, इंडिया अलायंस को सेंचुरी का एडवांस कांग्रेचुलेशंस देना चाहता हूं. बंगाल से, केरल से, तमिलनाडु से, हर जगह से भी आप खाली होंगे. हर जगह नरेंद्र मोदी नेतृत्व वाली भारतीय जनता पार्टी की सरकार सामने आ रही है. अध्यक्ष जी, इंडिया टुडे इज ऑन द कस्प ऑफ अ न्यू इकोनॉमिक रिवॉल्यूशन. पिछले 10 साल में हम फाउंडेशन करने का काम किए.